ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹೇಳಿದೆವು. ಹಾಂ, ಪ್ಯಾಕಿಂಗ್ ಎಲ್ಲ ಆಯಿತು. ಇನ್ನೊಂದು 2 ಸೀರೆ ಇದೆ, ಪ್ಯಾಕ್ ಮಾಡ್ಕೋಬೇಕು. ನನ್ನನ್ನು ಬಿಡೋದಕ್ಕೆ ಅಪ್ಪ ಅಮ್ಮನೂ ಬರ್ತಾರಂತೆ. ಹ್ಞೂ, ಅವರು ರೆಡಿಯಾಗಿದ್ದಾರೆ. ನೀವೆಲ್ಲಿದ್ದೀರಾ? ಹೌದಾ, ಸರಿ ಆಯಿತು. ಯಾರ್ದು ಫೋನು? ದೇವಾನಂದ್ ಅವ್ರದಾ? ಆಹಾ, ಗಂಡನ ಮನೆಗೆ ಹೋಗ್ತಿದ್ಯಾ ಅಂತ ಎಷ್ಟು ಸಂಭ್ರಮದಲ್ಲಿದೆಯಾ ನೋಡು. ನೀನು ಹೀಗೆ ನಗ್ನಗ್ತಾ ಇರು ನಿವೇದಿತಾ. ನಾನು ಯಾವಾಗಲೂ ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ನಿವೇದಿತಾ, ನಾನು ನಾಮಿನೇಷನ್ ಫೈಲ್ ಮಾಡಲಿಲ್ಲ, ಗೊತ್ತಾಯ್ತಾ? ಯಾಕೆ? ಯಾಕೋ ಬಿಡು, ಕಾರಣ ಇನ್ನೊಂದು ದಿನ ಹೇಳ್ತೀನಿ. ನನ್ನ ಬದಲು ಹನುಮಂತಪ್ಪವ್ರ ಕೈಲಿ ನಾಮಿನೇಷನ್ ಫೈಲ್ ಮಾಡಿಸ್ದೆ. ನೀನು ನನಗೆ ಎಲೆಕ್ಷನ್ ಖರ್ಚಿಗೆ ಅಂತ 25 ಲಕ್ಷ ಕೊಟ್ಟಿದ್ಯಲ್ಲ, ದೇವಾನಂದ್ ಅವ್ರು ಕೊಟ್ಟಿದ್ದು ಅಂತ, ಅದನ್ನು ಹನುಮಂತಪ್ಪನವ್ರಿಗೆ ಕೊಟ್ಬಿಟ್ಟೆ. ಆಮೇಲೆ ಇನ್ನೊಂದು ವಿಷಯ. ಏನು? ಇಷ್ಟು ದಿನ ನೀನು ಅತ್ತೆ ಮಾವನ ಜೊತೆ ಇರ್ತಿದ್ದೆ. ನಮಗೂ ಒಂದು ಧೈರ್ಯ ಇತ್ತು, ಅವ್ರು ಚೆನ್ನಾಗಿದ್ದಾರೆ ಅಂತ. ಆದರೆ ನೀನೀಗ ದೇವಾನಂದ್ ಅವ್ರ ಜೊತೆ ರಾಜಿಯಾಗಿ ನಿನ್ನ ಗಂಡನ ಮನೆಗೆ ಹೋಗ್ತಿದ್ಯಾ. ಅದಕ್ಕೆ ಶಾರದತ್ತೆ ಮತ್ತು ಕಂಟಿ ಮಾವನ ನಮ್ಮ ಜೊತೆ ಇರೋದಕ್ಕೆ ದೇವಸಾಗರಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೀವಿ. ಹೌದಾ? ಹೇಗೂ ಊರಲ್ಲಿ ದೊಡ್ಡ ಮನೆ ಇದೆ, ನಮ್ಮದೇ ತೋಟ ಇದೆ, ವಾತಾವರಣನೂ ಚೆನ್ನಾಗಿದೆ. ಅತ್ತೆ ಮಾವ ಇಬ್ಬರು ಹಾಯಾಗಿರ್ಬೋದು. ಅವರು ಇಷ್ಟು ದಿನ ದುಡ್ದಿದ್ದು ಸಾಕಲ್ವಾ? ಹೌದು ನಿರ್ಮಲಾ. ನಿರ್ಮಲಾ, ಒಂದು ರಿಕ್ವೆಸ್ಟು. ಏನು? ನೀನು ತುಂಬ ಒಳ್ಳೆಯವಳು, ಅಮ್ಮನೂ ತುಂಬ ಒಳ್ಳೆಯವರು. ಆದರೆ ಅಮ್ಮನಿಗೆ ಕೆಲವು ಸೂಕ್ಷ್ಮಗಳು ಗೊತ್ತಾಗೋದಿಲ್ಲ. ಒಂದೊಂದ್ಸಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿನ್ನ ಮನಸ್ಸನ್ನ ನೋಯಿಸ್ಬೋದು, ಒರಟಾಗಿ ನಡ್ಕೋಬೋದು. ಅಂಥ ಸಮಯದಲ್ಲಿ ನೀನೇ ತಾಳ್ಮೆ ತಗೋಬೇಕು ನಿರ್ಮಲಾ. ನಿವೇದಿತಾ, ನಿನ್ನ ಆತಂಕ ನನಗೆ ಅರ್ಥ ಆಗತ್ತೆ. ನೀನು ಟೆನ್ಷನ್ ಮಾಡ್ಕೋಬೇಡ. ಶಾರದತೆ ಸ್ವಭಾವ ನನಗೇನು ಹೊಸದಾ? ನಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನೀನು ನಿರಾತಂಕವಾಗಿರು. ಥ್ಯಾಂಕ್ಸ್ ಕಣೆ. ನೋಡು, ಮಾತಾಡ್ತಾ ಮಾತಾಡ್ತಾ ನಾನು ಬಂದ ವಿಷಯನೇ ಮರ್ತ್ಬಿಟ್ಟೆ. ತಗೋ. ಏನಿದೆಲ್ಲ? ತೆಗೆದು ನೋಡು. ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ ನಿನಗೆ? ತುಂಬ ಚೆನ್ನಾಗಿದೆ. ನಿನಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನನಗೆ ಅಂತ ಅಲ್ಲ ಕೊಂಡ್ಕೊಂಡಿದ್ದು, ನಿನಗೆ. ನನಗ? ಇಷ್ಟು ಕಾಸ್ಟ್ಲಿದು? ನಿನಗೆ ಗೊತ್ತಲ್ಲ ನಿರ್ಮಲಾ, ನನಗೆ ಸಿಂಪಲ್ ಆಗಿರೋದು ಅಂದ್ರೇ ಇಷ್ಟ. ಚೆನ್ನಾಗಿ ಗೊತ್ತು. ಹಾಗೆ ಗಂಡನ ಮನೆಗೆ ಹೋಗ್ತಾ ಇದೆಯಾ ಅನ್ನೋದು ಗೊತ್ತು. ನನ್ನ ಸಂತೋಷಕ್ಕೋಸ್ಕರ ಕೊಡ್ತಾ ಇದ್ದೀನಿ. ಬೇಕಾದರೆ ಇದನ್ನು ತವ್ರ ಮನೆ ಹುಡುಗರೆ ಅನ್ಕೋ. ಪ್ಲೀಸ್ ತಗೋ. ಥ್ಯಾಂಕ್ ಯು. ಈಗಲೇ ಹಾಕೋ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ನಿನ್ನ ಸ್ನೇಹಿತೆಯಾಗಿ ನನಗೆಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ಯೋ ಅದಕ್ಕೆ ಹಾಗೂ ಅಷ್ಟೇ ಪ್ರೀತಿ ವಿಶ್ವಾಸ ತೋರಿಸಿದ್ಯಾ. ನನ್ನ ಮನಸ್ಸು ತುಂಬ ಒಳ್ಳೆಯದು. ನೀನು ಅಷ್ಟೇ ಒಳ್ಳೆಯವಳು ನಿವೇದಿತಾ. ನಾನು ಚಿದಾನಂದ್ ಇಬ್ಬರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟಿದ್ವಿ. ಆದರೆ ಈ ಮನೆಗೆ ನಾನು ಸೊಸೆಯಾಗಿ ಬರೋದಕ್ಕೆ ಯಾರು ಕಾರಣ ಹೇಳು? ನೀನು.
ಶಾರದತ್ತೆನ ನೀನು ಒಪ್ಪಿಸ್ದೇ ಇದ್ದಿದ್ರೆ ನನ್ನ ಚಿದಾನಂದ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಆಗ್ತಿರ್ಲಿಲ್ಲ. ನಾನು ಈ ಮನೆಗೆ ಸೊಸೆ ಆಗೋಕ್ಕೂ ಆಗ್ತಿರ್ಲಿಲ್ಲ, ನಿನಗೆ ಅತ್ತಿಗೆ ಆಗೋಕ್ಕೂ ಆಗ್ತಿರ್ಲಿಲ್ಲ. ಸೊ ನನಗಿಂತ ನೀನು ತುಂಬ ಒಳ್ಳೆಯವಳು. ನೀನು ತುಂಬ ಒಳ್ಳೆಯವಳು. ಅಮ್ಮ ತಾಯಿದ್ರ ಒಬ್ರನ್ನೊಬ್ರನ್ನ ಹೊಗಳ್ಕೊಂಡಿದ್ದು ಸಾಕು. ನಿವೇದಿತಾ ಏನೇ ಇನ್ನೂ ರೆಡಿ ಆಗಿಲ್ಲ, ದೇವಾನಂದವ್ರು ಬಂದಾಯ್ತು. ಇನ್ನೊಂದು 2 ಸೀರೆ ಪ್ಯಾಕ್ ಮಾಡಿಬಿಟ್ರೆ ಆಯಿತು. ನೀವು ಅವ್ರಿಗೆ ಕಾಫಿ ಕೊಡ್ತಿರೋ, ಬಂದ್ವಿ. ಎಷ್ಟೊತ್ತು ಕೊಟ್ಬಿಡ್ತೀನ ಕಾಫಿನಾ? ಬೇಗ ಬನ್ನಿ ಇಬ್ರು. ನಿವೇದಿತಾ, ಈ ಫೋಟೋನ ಇಲ್ಲೇ ಇಟ್ಟೋಗ್ತೀಯಾ? ಥ್ಯಾಂಕ್ ಯು. ಒಂದೆರಡು ನಿಮಿಷ ಬಂದ್ಬಿಡ್ತಾಳೆ. ಹೊರಡೋಣ ನಿವೇದಿತಾ? 1 ನಿಮಿಷ, ದೇವ್ರ ದೀಪ ಹಚ್ಬಿಟ್ಟು ಬರ್ತೀನಿ. ನಿರ್ಮಲಾ, ಹೋಗ್ಬಿಟ್ಟು ಬರ್ತೀನಿ. ಹೋಗ್ಬಾ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಅಣ್ಣಂಗೂ ಹೇಳ್ಬಿಡು. ಹೇಳ್ತೀನಿ. ದೇವು, ಹೊರಡೋಣ. ಬರ್ತೀವಿ ನಿರ್ಮಲಾ, ಹುಷಾರು. ಬರ್ತೀವಿ ನಿರ್ಮಲಾ. ಹೋಗಿ ಬನ್ನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿರೋ ಹಾಗಾಗಿ ಬರ್ತಾ ಇರೋ. ಕೃಷ್ಣ, ಕಾರ್ ಬಂತು, ಎಲ್ಲ ರೆಡಿ ಇಟ್ಕೊಂಡು. ಆರ್ತಿ, ಆರತಿ ಎತ್ತಿರಿ ಮಂಗಳಗೆ ಸರ್ವಮಂಗಳಗೆ, ಆರತಿ ಎತ್ತಿರಿ ಮಂಗಳಗೆ ಸರ್ವಮಂಗಳಗೆ.
ನಿವೇದಿತಾ, ನೀನು ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ಹೌದು ನಿವೇದಿತಾ ಅವರೇ, ನೀವು ಬಂದಿದ್ದರಿಂದ ನಮಗೆಲ್ಲ ಸಂತೋಷ ಆಯಿತು. ಎಲ್ಲರಿಗಿಂತ ಹೆಚ್ಚಾಗಿ ದೇವುಗೆ ತುಂಬ ಸಂತೋಷ ಆಗಿದೆ. ನೀವು ಮನೆ ಬಿಟ್ಟು ಹೋದಾಗಲಿಂದ ಒಂದು ದಿನ ಕೂಡ ದೇವು ಇಷ್ಟೊಂದು ಸಂತೋಷವಾಗಿರೋದನ್ನು ನಾವು ನೋಡೇ ಇರಲಿಲ್ಲ. ಇವತ್ತಿವನು ಇಷ್ಟೊಂದು ಸಂತೋಷವಾಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ನೀವು. ಥ್ಯಾಂಕ್ ಯು. ಎಲ್ಲಿ ದೇವ್ಯಾನಿ ಇಲ್ವಾ ಮನೇಲಿ? ದೇವ್ಯಾನಿ ಮನೇಲಿಲ್ಲ, ಕ್ಯಾಂಪೇನಿಗೆ ಅಂತ ಸುಡ್ಕೊಪ್ಪಕ್ಕೆ ಹೋಗ್ಯಾಳೆ. ಇನ್ನೊಂದು 3-4 ದಿನ ಆಗ್ಬೋದು ಬರೋದು. ಯಾಕೆ ನಿವೇದಿತಾ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಹಿಂದೆ ಈ ಮನೇಲಿ ನನ್ನ ದೇವ್ಯಾನಿ ಮಧ್ಯೆ ನಡೆದ ಕಹಿ ಘಟನೆಗಳು ನೆನಪಾಯಿತು. ನಾವಿಬ್ಬರು ಓರ್ಗಿತ್ತಿರು, ಆದರೆ ನಮ್ಮಿಬ್ಬರ ಮಧ್ಯ ಸಿಹಿ ನೆನಪಿಗಿಂತ ಕಹಿ ನೆನಪೇ ಜಾಸ್ತಿ ಇದೆ. ನಮ್ಮಿಬ್ಬರ ನಡುವೆ ತುಂಬಾ ಘರ್ಷಣೆಗಳಾಗಿದೆ. ನಾನಿಲ್ಲಿಗೆ ಬಂದಿರೋದು ನಿಮ್ಮೆಲ್ಲರಿಗೂ ಸಂತೋಷ ಆಗಿದೆ, ನನಗೂ ತುಂಬಾ ಸಂತೋಷ ಆಗ್ತಿದೆ. ಆದರೆ ದೇವ್ಯಾನಿ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತನಾ? ಹೌದು. ನೀವೇನು ಯೋಚನೆ ಮಾಡಬೇಡಿ ನಿವೇದಿತಾ ಅವರೇ, ನೀವು ಮತ್ತೆ ಮನೆಗೆ ಬಂದಿರೋದು ದೇವ್ಯಾನಿಗೆ ಖಂಡಿತ ಸಂತೋಷ ಆಗುತ್ತೆ. ಆಗ ನಿಮಗೂ ದೇವ್ಯಾನಿಗೂ ಘರ್ಷಣೆ ಆಗ್ತಿದ್ದ ಕಾರಣ ದೇವ್ಯಾನಿ ಕೂಡ ಈ ಮನೆಗೆ ಹೊಸಬ್ಳು, ಈ ಮನೆಗೆ ಹೊಂದ್ಕೊಂಡು ಹೋಗೋದು ಕಷ್ಟ ಆಗ್ತಾಯಿತ್ತು. ಅವ್ರ ತಂದೆ ಮನೇಲಿ ದೇವ್ಯಾನಿಗೆ ಇಂಡಿಪೆಂಡೆಂಟಾಗಿ ಬೆಳೆದು ಅಭ್ಯಾಸ ಆಗೋಗಿತ್ತು. ಇಲ್ಲಿಗೆ ಬಂದ ಮೇಲೆ ಏನೋ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್. ಜೊತೆಗೆ ನೀವು ಅಮ್ಮ ತುಂಬ ಕ್ಲೋಸ್ ಆಗಿದ್ರಿ. ಅಮ್ಮ ನಿಮಗೆ ಹೆಚ್ಚು ಫೇವರಬಲ್ ಆಗಿದ್ರು ಅನ್ನೋ ಕಾರಣಕ್ಕೆ ಅವ್ರಿಗೆ ನಿಮ್ಮ ಮೇಲೆ ಸಿಟ್ಟಿತ್ತು. ಆದರೆ ದೇವ್ಯಾನಿ ಈಗ ಈ ಮನೆಗೆ ತುಂಬ ಹೊಂದ್ಕೊಂಡಿದ್ದಾಳೆ. ನಿಮ್ಮ ಬಗ್ಗೆ ಅವಳಿಗೆ ಅಷ್ಟೊಂದು ಬೇಸರ ಇಲ್ಲ. ಹಾಗೊಂದು ವೇಳೆ ಅವಳು ಆ ರೀತಿ ನಡ್ಕೊಂಡ್ರೆ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ, ಅವಳು ಅರ್ಥ ಮಾಡ್ಕೊಳ್ತಾಳೆ. ಅದ್ರ ಬಗ್ಗೆ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಕೃಷ್ಣಾನಂದ್. ಎಕ್ಸ್ಕ್ಯೂಸ್ ಮೀ. ಹಲೋ ನಿವೇದಿತಾ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲಮ್ಮ. ನಂಗೆ ಅರ್ಥ ಆಗತ್ತೆ. ಕೃಷ್ಣ ದೇವ್ಯಾನಿ ಬಗ್ಗೆ ಎಷ್ಟೇ ಒಳ್ಳೆ ಮಾತಾಡಿದ್ರೂ ಅವಳ ಸ್ವಭಾವ ನಂಗೆ ಚೆನ್ನಾಗಿ ಗೊತ್ತು. ನೋಡು, ನೀನು ಆತಂಕ ಪಟ್ಕೋಬೇಡ. ನೀನು ವಾಪಸ್ ಬಂದಿರೋದ್ರಿಂದ ದೇವ್ಯಾನಿ ಮತ್ತೇನಾದರೂ ರಗಳೆ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಕೃಷ್ಣನ ಜೊತೆ ಮಾತಾಡಿ ಅವ್ನಿಗೆ ಹೇಳ್ತೀನಿ, ಬೇಕಿದ್ದರೆ ಅವರಿಬ್ಬರೇ ಬೇರೆ ಮನೆ ಮಾಡ್ಕೊಂಡು ಹೋಗಲಿ. ಅಮ್ಮ, ದೇವ್ಯಾನಿ ಬಂದು ನಿವೇದಿತಾ ಮನಸ್ಸಿಗೆ ಬೇಸರ ಆಗೋಂಗೆ ನಡ್ಕೊಂಡ್ರೆ ಆಮೇಲೆ ಈ ಮಾತೆಲ್ಲ. ಈಗಲೇ ಯಾಕಮ್ಮ? ಕೃಷ್ಣ ಕೇಳಿಸ್ಕೊಂಡ್ರೆ ಬೇಸರ ಮಾಡ್ಕೋತಾನೆ. ನಿವೇದಿತಾ, ನೀನು ನಮ್ಮ ಮನೆಗೆ ವಾಪಸ್ ಬಂದಿರೋದು ನಂಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ನೀನು ಈ ಮನೆ ಬಿಟ್ಟು ಹೋದ್ಮೇಲೆ ನಾನು ಒಬ್ಬಳೇನೇ ಅಲ್ಲ, ದೇವನೂ ಅಷ್ಟೇ ತುಂಬ ಒಂಟಿಯಾಗಿಬಿಟ್ಟಿದ್ದ. ಒಬ್ಬನೇ ರೂಮಲ್ಲಿ ಕೂತ್ಕೊಂಡು ಮೌನವಾಗಿರ್ತಿದ್ದ. ಅವನ ಮನೇಲಿದ್ದರೂ ಅವನಿದ್ದಾನೆ ಅಂತ ಅನಿಸ್ತಾನೇ ಇರಲಿಲ್ಲ. ನೀನು ನಿಮ್ಮಮ್ಮನ ಮನೇಲಿ ಒಬ್ಬಳೇ ಇರ್ತಾಯಿದ್ದೆ. ನೀವಿಬ್ಬರೂ ಒಳ್ಳೆಯವರೇ. ಒಬ್ಬರ ಬಗ್ಗೆ ಒಬ್ಬರಿಗೆ ಪರಸ್ಪರ ಪ್ರೀತಿ ಇದೆ. ಆದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಯಾವುದೋ ಒಂದು ಕಾರಣದಿಂದ ನೀವಿಬ್ಬರು ರಾಜಿ ಆಗ್ತಾ ಇರಲಿಲ್ಲ. ನೀನು ಮತ್ತೆ ನಮ್ಮ ಮನೆಗೆ ವಾಪಸ್ ಬರ್ತೀಯಾ?
ನೀವಿಬ್ಬರು ಒಂದಾಗ್ತೀರಾ ಅನ್ನೋ ನಂಬಿಕೆನೇ ಕಳ್ಕೊಂಡು ಬಿಡ್ತೈತೆ. ಈಗಲೂ ಅಷ್ಟೆ, ನೀವು ಮತ್ತೆ ನಮ್ಮ ಮನೆಗೆ ವಾಪಸ್ ಬಂದಿದ್ಯಾ ಅನ್ನೋದನ್ನು ನಂಗೆ ನಂಬಕ್ಕಾಗ್ತಾ ಇಲ್ಲ. ಅಮ್ಮ, ನಿವೇದಿತಾ ಅವರು ನಿಜವಾಗ್ಲೂ ವಾಪಸ್ ಬಂದಿದ್ದಾರೆ. ನಿವೇದಿತಾ, ನೀನಿಷ್ಟು ದಿವಸ ನಮ್ಮ ಮನೇನ ಬಿಟ್ಟು ಹೋಗಿದ್ದಕ್ಕೆ ನಾನು ನಿಂಗೆ 2 ಪನಿಷ್ಮೆಂಟ್ ಕೊಡ್ತೀನಿ. ಏನಮ್ಮ ಅದು? ನೀವು ಕೊಡೋದಾದರೆ ಖಂಡಿತವಾಗ್ಲೂ ಆ ಪನಿಷ್ಮೆಂಟ್ನ ಒಪ್ಕೋತೀನಿ. ಹೇಳಿ ಏನು? ಮಾತು ಕೊಡಬೇಕು. ಆಯ್ತಮ್ಮ, ಖಂಡಿತವಾಗ್ಲೂ ಪ್ರಾಮಿಸ್. ಸರಿ, ಬಂದೆ. ತಗೋ ನಿವೇದಿತಾ, ಇದು ನಿನ್ನ ಜವಾಬ್ದಾರಿ. ಏನಮ್ಮ ಇದಲ್ಲ? ನಿವೇದಿತಾ, ಈ ಕೀ ಬಂಚ್ನಲ್ಲಿ ಈ ಮನೆ ಕೀ, ರುದ್ರಾಕ್ಷಿಪುರದಲ್ಲಿರೋ ಬಂಗ್ಲೆ ಕೀ ಇದೆ. ಫೈಲ್ನಲ್ಲಿ 2 ಬಂಗ್ಲೆದು ಡಾಕ್ಯುಮೆಂಟ್ಸ್ ಇದೆ. ಇದನ್ನೆಲ್ಲ ನನಗೆ ಯಾಕೆ ಕೊಡ್ತಾ ಇದ್ದೀರಾ ಅಮ್ಮ? ಯಾಕೆ ಅಂದರೆ ಇದೆಲ್ಲ ನಿನಗೆ ಸೇರಬೇಕಾಗಿರೋದು. ಅಮ್ಮ, ಆದರೆ ನಿವೇದಿತಾ, ನೀನು ಪ್ರಾಮಿಸ್ ಮಾಡಿದ್ದೆ. ಆಯ್ತಮ್ಮ, ನಿಮ್ಮ ಸಂತೋಷಕ್ಕೆ ನಾನು ಇದನ್ನ ಇಟ್ಕೋತೀನಿ. ಇಷ್ಟಕ್ಕೆ ಮುಗೀತು ಅಂತ ಸಂತೋಷ ಪಡಬೇಡ. ಇನ್ನೊಂದು ಪನಿಷ್ಮೆಂಟು ಇದೆ. ನನ್ನ ಆಸ್ತಿಲಿ ನಿನ್ನ ಪಾಲು ಬರಿತೀನಿ. ಅದನ್ನು ಇಲ್ಲ ಅಂದ್ಕೊಡ್ದು, ನೀನು ಅದನ್ನು ತಗೋಬೇಕು. ಅಮ್ಮ, ಅದನ್ನು ಆಮೇಲೆ ನೋಡ್ಕೊಳ್ಳೋಣ ಬಿಡಿ. ಅದು ಇದು ಎಲ್ಲ ಇಲ್ಲ ನಿವೇದಿತಾ. ಪ್ರಾಮಿಸ್ ಇಸ್ ಅ ಪ್ರಾಮಿಸ್. ನೀನು ಅದನ್ನು ಒಪ್ಕೋಬೇಕು. ನಾನಿಲ್ಲದೇ ಇರೋ ಸುಮ್ಮನೆ ಇರಲ್ಲ. ಒಪ್ಕೊಳ್ಳೋ ನಿವೇದಿತಾ, ಅದೇನು ಹಾಗೆ ಮೀನಾಮೇಷ ಎಣಿಸ್ತಾ ಇದೆಯಾ? ಶಾರದಾ, ಆ ವಿಚಾರ ನಿವೇದಿತಂಗೆ ಬಿಟ್ಬಿಡು. ನಿನಗೆ ಯಾಕೆ ಅದೆಲ್ಲ? ಹೇಳಲಿ ಬಿಡಿ. ತಾಯಿ ಮಾತಿಗಾದರೂ ನಿವೇದಿತಾ ಬೆಲೆ ಕೊಡ್ತಾಳೋ ಏನೋ, ನೋಡೋಣ. ಚೇಚೆ, ನಿಮ್ಮ ಮಾತಕ್ಕೂ ಬೆಲೆ ಕೊಡ್ತೀನಿ ಅಮ್ಮ. ಹಾಗಾದರೆ ನನ್ನ ಆಸ್ತಿಲಿ ನೀನು ಪಾಲು ತೊಗೊಳೋದಕ್ಕೆ ಒಪ್ಪಿದೆಯಾ ಅಲ್ವಾ? ಆಯ್ತಮ್ಮ, ನಿಮ್ಮ ಸಂತೋಷ. ಸರಿ, ನೀವಿಬ್ಬರು ಫ್ರೆಶ್ ಆಗಿ ಬನ್ನಿ. ಶಾರದಮ್ಮ, ಕಂಟಿ ಮೇಷ್ಟ್ರೆ, ನೀವು ಅಷ್ಟೇ ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು. ಸರಿ, ಬನ್ನಿ ನಿವೇದಿತಾ. ಬನ್ನಿ ನಿವೇದಿತಾ. ದೇವು, ನಾನು ಹೊರಟಾಗ ಈ ರೂಮ್ ಹೇಗಿತ್ತೋ ಈಗಲೂ ಹಾಗೆ ಇಟ್ಕೊಂಡಿದ್ದೀರಾ? ಇಲ್ಲ ನಿವೇದಿತಾ, ನೀವು ಬಿಟ್ಟು ಹೋದ್ಮೇಲೆ ಈ ರೂಮ್ ಹೀಗಿರಲಿಲ್ಲ. ಸಾಕಷ್ಟು ಬದಲಾವಣೆಗಳಾಗಿತ್ತು. ನಿಮ್ಮ ನೆನಪು ಕಾಡಬಾರ್ದು ಅಂತ ನಾನೇ ಆ ಬದಲಾವಣೆಗಳನ್ನು ಮಾಡಿದ್ದೆ. ಆದರೆ ನೀವು ಬರ್ತೀರಾ ಅನ್ನೋ ಭರವಸೆ ನನಗೆ ಬಂದಮೇಲೆ ನೀವು ಬಿಟ್ಟು ಹೋದಾಗ ಹೇಗಿತ್ತೋ ಹಾಗೆ ಈ ರೂಮನ್ನ ರೀಅರೇಂಜ್ ಮಾಡಿದೆ. ಇಷ್ಟ ಆಯ್ತಾ ನಿವೇದಿತಾ?
ನಿರಾಳ ಅನ್ನಿಸ್ತಿದೆ ದೇವಾನಂದ್. ನೆಮ್ಮದಿ ಅನ್ನಿಸ್ತಾ ಇದೆ. ಇಷ್ಟು ದಿನ ಮನಸ್ಸು ಭಾರವಾಗಿತ್ತು. ಇವತ್ತು ಹಗುರ ಅನ್ನಿಸ್ತಾ ಇದೆ. ನಾನು ಇಷ್ಟು ದಿವಸ ನಿಮಗೆ ತುಂಬ ನೋಯಿಸ್ಬಿಟ್ಟೆ ಅಲ್ವಾ ನಿವೇದಿತಾ? ತಪ್ಪು ಇಬ್ಬರ ಕಡೆಯಿಂದನೂ ಆಗಿದೆ ದೇವಾನಂದ್. ನಮ್ಮಿಬ್ಬರ ಮಧ್ಯೆ ಇದ್ದ ಸಣ್ಣ ಮನಸ್ತಾಪಗಳು ದೊಡ್ಡದಾಗಿ ಬೆಳೆದ್ಬಿಡ್ತು. ಆ ಮನಸ್ತಾಪದಿಂದ ನಾವು ಒಬ್ರಿಗೊಬ್ಬರು ಲೀಗಲ್ ನೋಟಿಸ್ ಕೂಡ ಕಳಿಸ್ಕೊಂಡ್ಬಿಟ್ವಿ. ಈ ಮನಸ್ತಾಪಗಳನ್ನು ನಾವು ಮುಂಚೆನೇ ಸರಿ ಮಾಡ್ಕೊಂಡಿದ್ದಿದ್ರೆ ನಾವಿಷ್ಟೆಲ್ಲ ನೋವು ಅನುಭವಿಸೋದೇ ಬೇಕಾಗ್ತಿರ್ಲಿಲ್ಲ. ಈ ಕಹಿ ಘಟನೆಗಳನ್ನೆಲ್ಲ ನಾವು ಮರಿಬೇಕು ನಿವೇದಿತಾ. ಅದಕ್ಕೆ ಸಂಬಂಧಪಟ್ಟ ಯಾವುದು ನಮ್ಮ ಮಧ್ಯೆ ಇರಬಾರದು. ಅದಕ್ಕೆ ಈ ಲೀಗಲ್ ಡಾಕ್ಯುಮೆಂಟ್ಸ್ನ ಹರಿದಾಕ್ತಾ ಇದ್ದೀನಿ. ದೇವು, ಇವತ್ತು ಒಬ್ರಿಗೊಬ್ರು ಪ್ರಾಮಿಸ್ ಮಾಡ್ಕೊಳ್ಳೋಣ. ನಮ್ಮಿಬ್ಬರ ನಡುವೆ ಏನೇ ತೊಂದರೆಗಳಿದ್ರು, ಏನೇ ಭಿನ್ನಾಭಿಪ್ರಾಯಗಳಿದ್ರು, ನಾವು ಕೂತು ಬಗೆಹರಿಸ್ಕೋತೀವಿ ಅಂತ. ಶೂರ್ ನಿವೇದಿತಾ.